ಹಾಯ್ ಎವ್ರಿವನ್ ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಎಣ್ಣೆಗಾಯಿ. ಜಾಸ್ತಿ ಎಣ್ಣೆ ಉಪಯೋಗಿಸದೆ ನಾನು ಸ್ಟೀಮ್ ಮಾಡಿರೋಂಥದ್ದು ಬದನೆಕಾಯಿ ಪಲ್ಯ. ಇದು ವಾಂಕಾಯಿ ಅಂತಾನೂ ಹೇಳ್ತಾರೆ ಮತ್ತೆ ಎಣ್ಣೆಗಾಯಿ ಅಂತಾನೂ ಹೇಳ್ತಾರೆ. ಹಾಗಿದ್ರೆ ನೋಡೋಣ ಹೇಗ್ ಮಾಡೋದು ಅಂತೇಳಿ ಅಂತ. ಈ ಎಣ್ಗಾಯಿ ಪಲ್ಯಕ್ಕೆ ನಾನು ಒಂದು 8 ಬದನೆಕಾಯಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ರೌಂಡಕ್ಕೆ ಇರೋವಂಥದ್ದು. ಅದನ್ನ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು 4 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಫ್ರೈ ಮಾಡ್ತಾ ಇಲ್ಲ, ಇದನ್ನ ಸ್ಟೀಮ್ ಮಾಡ್ತಾ ಇದ್ದೀನಿ. ಈ ತರ ಮಧ್ಯದಲ್ಲಿ 2 ಕಡೆಗೆ ಹೋಲ್ ಮಾಡ್ಕೋಬೇಕು. ಪೂರ್ತಿಯಾಗಿ ಕಟ್ ಮಾಡ್ಕೋಬಾರ್ದು. ಸುಮ್ನೆ ಒಳಗಡೆಗೆ ಮಸಾಲೆ ತುಂಬಕ್ಕೆ ಬಿಟ್ಟಿರೋ ಅಷ್ಟು ಈ ತರ ಕಟ್ ಮಾಡ್ಕೋಬೇಕು. ಅದೇ ತರ ಎಲ್ಲದೂ ಕೂಡ ಕಟ್ ಮಾಡ್ಕೊಂಡು ನಾನು ಒಂದು ಕಡೆಗೆ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಕಪ್ಪಾಗ್ಬಿಡತ್ತೆ ಅಂತ ಹೇಳಿ ಅಂತ. ಆಮೇಲೆ ಇದನ್ನ ನಾವು ಸ್ಟೀಮ್ ಮಾಡ್ಕೊಳ್ಳೋಣ. ಇದನ್ನ ಬೇರೆ ಬೇರೆ ತರನೂ ಮಾಡ್ಬೋದು. ನಾನು ಇದನ್ನ ತುಂಬಾ ಎಣ್ಣೆ ಹಾಕಿ ಮಾಡೋದ್ ಬೇಡ ಅಂತ ಹೇಳಿ ನಾನು ಈ ತರ ಮಾಡ್ತೀನಿ. ತುಂಬಾ ಎಣ್ಣೆ ಬೇಡ ಅಂತ ಹೇಳಿ ನಾನು ಈ ತರ ಸ್ಟೀಮ್ ಮಾಡ್ಕೊಂಡ್ ಮಾಡ್ತೀನಿ. ಈ ಕಡೆಗೆ ಅರ್ಧ ಕಪ್ ಕಡಲೆ ಬೀಜನ ಹುರಿದಿಟ್ಕೊಂಡ್ಬಿಡೋಣ. ಚೆನ್ನಾಗಿ ಕೆಂಪಾಗೋ ತರ ಹುರಿದಿಟ್ಕೊಂಡು ಒಂದು ತಟ್ಟೆಗೆ ತೆಗ್ದಿಟ್ಕೊಂಡ್ಬಿಡೋಣ. ಸ್ವಲ್ಪ ಆರ್ಲಿ ಅದು ಅಂತೇಳಿ ಅಂತ. ಇಲ್ಲಿ ನಾನೀಗ ಸ್ಟೀಮ್ ಮಾಡ್ತಾ ಇದ್ದೀನಿ. ನನ್ನತ್ರ ಈ ರೈಸ್ ಕುಕ್ಕರ್ ಇದೆ. ಇದ್ರಲ್ಲಿ ಸ್ಟೀಮರ್ ಇದೆ. ಹಂಗಾಗಿ ನಾನು ಇದ್ರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇಲ್ಲ ನಿಮ್ಮತ್ರ ಯಾವ ಸ್ಟೀಮರ್ ಇದೆಯೋ ಅದ್ರಲ್ಲಿ ಮಾಡ್ಕೋಬೋದು. ಈಗ ನಾನದನ್ನ ಸ್ಟೀಮ್ ಆಪ್ಷನ್ ಕೊಟ್ಬಿಟ್ಟು ಇದನ್ನ ನಾನು ಒಂದು 5 ನಿಮಿಷ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ 5 ನಿಮಿಷ ಆಗಿದೆ. ಈಗ ನೋಡಿ ಇಷ್ಟು ಸ್ಟೀಮ್ ಆಗಿ ಚೆನ್ನಾಗಿ ಬೆಂದಿದೆ. ಸುಮ್ನೆ ಒಂದು ಚಾಕುನ ಒಂದು ಏನಾದ್ರೂ ಫೋರ್ಕ್‌ನ ಹಿಂಗ್ ಹಾಕಿದ್ರೆ ಸ್ವಲ್ಪ ಒಳಗೆ ಹೋದ್ರೆ ಸಾಕು. ತುಂಬಾ ಫುಲ್ 100% ಆಗಕ್ಕಿಂತ ಒಂದು 90% ಆಗಿದ್ರೆ ಸಾಕಿದು. ಆಮೇಲೆ ಮತ್ತೆ ಬೇಯಿಸ್ತೀವಲ್ಲ ಅದಕ್ಕೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು. ನಿಮ್ಗೆ ಬೇಕಂದ್ರೆ ಮಾತ್ರ ಹಾಕ್ಕೋಬೋದು. ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು. 1 ಟೊಮ್ಯಾಟೊ ಆಡ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಆಮೇಲೆ ಅಚ್ಕಾರದ ಪುಡಿ 1ರಿಂದ 1 ಟೇಬಲ್ ಸ್ಪೂನು. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅದ್ ಹಾಕ್ಬೋದು. ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಸ್ವಲ್ಪ ಕಲರ್‌ಗೆ ಹಾಕ್ತಾ ಇದ್ದೀನಿ. ಆಮೇಲೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನು ಮತ್ತೆ ಗರಂ ಮಸಾಲ 1ರಿಂದ 1 ಟೀ ಸ್ಪೂನ್ ಅಷ್ಟು. ಒಂದ್ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಮತ್ತೆ ಬೆಲ್ಲನೂ ಅಷ್ಟೇ ನಿಮ್ಗೆ ಆಪ್ಷನಲ್ ಇದು. ಆಮೇಲೆ ಉಪ್ಪು 1 ಟೀ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಇದಿಷ್ಟು ಕೂಡ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸಣ್ಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈ ತರ ಚೆನ್ನಾಗಾಗಿದೆ ಈಗ. ತುಂಬಾ ನೀರ್ ಹಾಕೋದು ಬೇಡ. ತುಂಬಾ ನೀರ್ ಹಾಕ್ಬಿಟ್ರೆ ನೀರ್ ಆಗ್ಬಿಡುತ್ತೆ. ಇದ್ರಲ್ಲಿ ಫಿಲ್ ಮಾಡಕ್ ಕಷ್ಟ ಆಗತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ದೇನೆ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಟೊಮೆಟೊ ಹಣ್ಣು ಇರೋದ್ರಿಂದ ಅದರಲ್ಲೇ ನೀರ್ ಸಾಕಾಗತ್ತೆ. ಈ ತರ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ಇದಕ್ಕೆಲ್ಲ ಈ ತರ ಫಿಲ್ ಮಾಡೋಣಂತೆ. ಮಿಕ್ಕಿರೋದನ್ನ ಹಾಗೆ ತೆಗ್ದಿಟ್ಕೊಂಡಿರೋಣ. ಮಸಾಲೆಗೆ ಹಾಕಕ್ಕಾಗತ್ತೆ. ಈಗ ಒಂದೊಂದನ್ನೇ ಅದೇ ತರ ಮಧ್ಯದಲ್ಲೆಲ್ಲ ಫಿಲ್ ಮಾಡ್ಬಿಟ್ಟು ನೀಟಾಗೇನೆನೆ ಇದನ್ನ ಈ ತರ ಇಟ್ಕೊಳ್ಳೋಣ. ಬದನೆಕಾಯಿ ಅಷ್ಟೇನೆ ತುಂಬಾ ಮೆತ್ತಗ್ ಮಾಡ್ಬಾರ್ದು. ಸ್ವಲ್ಪ ಒಂದು 90% ಅಷ್ಟು ಬೆಂದಿದೆ ಇದೀಗ. ಅಷ್ಟನ್ನ ಮಾಡಿದ್ದೀನಿ ಸ್ಟೀಮ್ ಮಾಡಿರೋದು. ಈಗ ಮತ್ತೆ ಎಣ್ಣೆಗೆ ಹಾಕ್ದಾಗ ಒಂದ್ ಸ್ವಲ್ಪ ಅಲ್ಲಿ ಆಗತ್ತೆ, ಚೆನ್ನಾಗಾಗತ್ತೆ. ಈಗ ಅಷ್ಟಕ್ಕೂ ಕೂಡ ತುಂಬ್ಕೊಂಡೆ. ಈಗ ಒಗ್ಗರಣೆ ಹಾಕೋಣಂತೆ. ಒಂದ್ ಕಡಾಯಿಗೆ ನಾನು ಬಿಸಿ ಇಟ್ಕೊಂಡಿದ್ದೀನಿ ಇವಾಗ. ಅದಕ್ಕೊಂದ್ ಸ್ವಲ್ಪ ಎಷ್ಟು 1ರಿಂದ 1 ಟೇಬಲ್ ಸ್ಪೂನ್ ಇಷ್ಟೇ ನಾವು ಎಣ್ಣೆ ಯೂಸ್ ಮಾಡೋದು. ಇದಕ್ಕಿಂತ ಜಾಸ್ತಿ ಎಣ್ಣೆ ಇದ್ರಲ್ಲಿ ಯೂಸೇ ಮಾಡೋದಿಲ್ಲ. ಇದಕ್ಕೆ ಮತ್ತೆ ಜೀರಿಗೆ ಹಾಕ್ತಾ ಇದೀನಿ ಒಂದು ಟೀ ಸ್ಪೂನ್ ಅಷ್ಟು. ಆಮೇಲೆ ಜೀರಿಗೆ ಆಗಿದ ತಕ್ಷಣ ಈರುಳ್ಳಿ. ಒಂದ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಬಳಸಲ್ಲ ಅಂತ ಅಂದವ್ರು ಸ್ಕಿಪ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೋಬೋದು ಅಡ್ಗೆನ ಇದನ್ನ. ಯಾವುದೇ ಅಡ್ಗೆ ಆದ್ರೂ ಕೂಡ ಸ್ಕಿಪ್ ಮಾಡಿ ಮಾಡ್ಬೋದು. ಈಗ ಈರುಳ್ಳಿ ಆಗಿದ ತಕ್ಷಣ ಇದೆಲ್ಲ ತುಂಬಿಟ್ಕೊಂಡಿರುವಂತ ಬದನೆಕಾಯಿಗಳನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕೈ ಆಡ್ಬಿಟ್ಟು ಸ್ವಲ್ಪ ಮುಚ್ಚಿಟ್ರೆ ಸ್ವಲ್ಪನೇ ಒಂದೊಂದು 2 ನಿಮಿಷಕ್ಕೂನು ಕೂಡ ಕೈ ಆಡ್ತಾ ಇರ್ಬೇಕು. ಇಲ್ಲಾಂದ್ರೆ ಇದು ತಳ ಹತ್ತ್ ಬಿಡತ್ತೆ. ಅದ್ ಮಸಾಲೆ ಇರೋದ್ರಿಂದ 2 ನಿಮಿಷಕ್ಕೂ ಈ ತರ ಕೈ ಆಡ್ತಾ ಇರ್ಬೇಕು. ಇದೊಂದು 4, 5 ನಿಮಿಷ ಆದ್ಮೇಲೆ ಮಿಕ್ಕಿದ ಮಸಾಲೆ ಇರುತ್ತಲ್ಲ ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ನಾನು ಆಡ್ ಮಾಡ್ಕೊಳ್ತಿದ್ದೀನಿ. ಅವಾಗ ಗ್ರೇವಿ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ಅಂತ. ಮತ್ತೆ ಮಿಕ್ಸಿ ಜಾರ್‌ಗೂ ಸ್ವಲ್ಪ ನೀರ್ ಹಾಕ್ಬಿಟ್ಟು ಈ ಗ್ರೇವಿ ಕನ್ಸಿಸ್ಟೆನ್ಸಿನ ಈ ತರ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಅನ್ನಕ್ಕೆ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ನೀರಾಗೂ ಮಾಡ್ಕೋಬೋದು. ಅಥವಾ ಸ್ವಲ್ಪ ಗಟ್ಟಿಗ್ ಬೇಕು ಅಂತಂದ್ರೆ ಚಪಾತಿ, ಪೂರಿ ಇದಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ.
ಇದು ಟೊಮೆಟೊ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಡಿಫರೆಂಟಾಗಿ ಟೇಸ್ಟ್ ಕೊಡುತ್ತೆ ಇದು. ನೀವು ಕೂಡ ಈ ತರ ಟ್ರೈ ಮಾಡಿ. ಟೊಮೆಟೊ ಹಾಕೊಂಡು ತುಂಬಾ ಚೆನ್ನಾಗ್ ಅನ್ಸುತ್ತೆ. ಮತ್ತೆ ಜಾಸ್ತಿ ಎಣ್ಣೆ ಏನ್ ನಾನೇನ್ ಬಳಸಿಲ್ಲ. ಅದಕ್ಕೆ ಇದು ತುಂಬಾ ಏನ್ ಎಣ್ಣೆ ಏನ್ ಬಿಟ್ಕೊಳಲ್ಲ ಸೈಡಿಗೇನು. ಸ್ವಲ್ಪ ಬಿಟ್ಕೊಳ್ಳುತ್ತೆ ಈ ಪೀನಟ್ಸ್‌ದು ಮತ್ತೆ ಇದ್ರದ್ದು. ಆವಾಗ ಇದು ಗ್ರೇವಿ ಚೆನ್ನಾಗಾಗಿದೆ ಅಂತ ಗೊತ್ತಾಗುತ್ತೆ. ತುಂಬಾ ಎಣ್ಣೆ ಬಿಡಲ್ಲ. ಯಾಕಂದ್ರೆ ಎಣ್ಣೆ ನಾನು ಜಾಸ್ತಿ ಹಾಕೇ ಇಲ್ಲ ಇದಕ್ಕೆ. ಹಾಕಿರೋದೇ 1 ಟೀ ಸ್ಪೂನ್ ಅಷ್ಟೇ. 1 ಇಂದ 1.5 ಟೀ ಸ್ಪೂನ್ ಅಷ್ಟೇ ಹಾಕಿರೋದು ನಾನು. ಬರೀ ಈರುಳ್ಳಿ ಫ್ರೈ ಮಾಡ್ಕೊಳಕ್ ಮಾತ್ರ ಈ ಟೀ ಹಾಕಿರೋದು. ಅಕಸ್ಮಾತಾಗಿ ಈರುಳ್ಳಿ ಸ್ಕಿಪ್ ಮಾಡ್ತೀರಾ ಅಂದ್ರೆ ಅದು ಅಷ್ಟು ಬೇಕಾಗೋದಿಲ್ಲ. ಡೈರೆಕ್ಟಾಗೆ ಮಾಡ್ಕೋಬೋದಿದು. ಈಗಿದು ರೆಡಿಯಾಗಿದೆ. ನಾನಿವತ್ತು ಇದನ್ನ ಅನ್ನ ಮತ್ತೆ ಒಂದು ರೋಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.